ರಾಯಚೂರಿನ ಲಿಂಗಸುಗೂರಿನಲ್ಲಿ ಆರ್ಎಸ್ಎಸ್ ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದಕ್ಕೆ ಪಂಚಾಯತ್ ಅಭಿವೃದ್ಧಿ ಪ್ರಾಧಿಕಾರಿಯನ್ನ ಅಮಾನತು ಮಾಡಲಾಗಿದೆ. ಇನ್ನು ಸರ್ಕಾರದ ನಡೆಗೆ ಪಿಡಿಒ ಕುಟುಂಬ ಕಣ್ಣೀರನ್ನ ಹಾಕ್ತಾ ಇದೆ. ಈ ಕುರಿತ ಒಂದು ಡೀಟೇಲ್ಸ್ ಇದೆ, ನೋಡೋಣ. ಆರ್ಎಸ್ಎಸ್ ಪಥ ಸಂಚಲನದಲ್ಲಿ ಭಾಗವಹಿಸಿದ್ದಕ್ಕೆ ಪಿಡಿಒ ಸಸ್ಪೆಂಡ್, ಅಸಮಾಧಾನ ಹೊರಹಾಕಿದ ಪಿಡಿಒ ಕುಟುಂಬ. ಸರ್ಕಾರದ ಕ್ರಮಕ್ಕೆ ಶಾಸಕ ಮಾನಪ್ಪ ವಜ್ಜಲ್ ಕಿಡಿ. ಆರ್ಎಸ್ಎಸ್ ಹಾಗೂ ಕಾಂಗ್ರೆಸ್ ಜಟಾಪಟಿಯಲ್ಲಿ ರಾಯಚೂರಿನ ಸಿರವಾರ ತಾಲೂಕು ಪಿಡಿಒ ಅಮಾನತು ಮಾಡಲಾಗಿದೆ. ಲಿಂಗಸುಗೂರು ಬಿಜೆಪಿ ಶಾಸಕ ಮಾನಪ್ಪ ವಜ್ಜಲ್ ಆಪ್ತ ಸಹಾಯಕ ಪ್ರವೀಣ್ ಕುಮಾರ್ ಅಮಾನತು ವಿಚಾರ ಇದೀಗ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಲಿಂಗಸುಗೂರಿನಲ್ಲಿ ಪಿಡಿಒ ಪ್ರವೀಣ್ ಅಮಾನತಿಗೆ ಅವರ ಕುಟುಂಬ ಕಣ್ಣೀರಾಕುತ್ತಿದ್ದು, ಸರ್ಕಾರದ ಕ್ರಮಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದೆ. ನಮಗೆ ಅನ್ಯಾಯವಾಗಿದೆ ಅಂತ ಪ್ರವೀಣ್ ತಾಯಿ ಹಾಗೂ ಪತ್ನಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಪ್ರವೀಣ್ ಯಾವುದೇ ಅವ್ಯವಹಾರ ಮಾಡಿಲ್ಲ, ಪಥ ಸಂಚಲನಕ್ಕೆ ಹೋಗಿದ್ದೇ ದೊಡ್ಡ ತಪ್ಪ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಹಿಂದೆಯೂ ಪಥ ಸಂಚಲನದಲ್ಲಿ ಭಾಗವಹಿಸಿದ್ರು, ಅದರಲ್ಲಿ ತಪ್ಪೇನಿದೆ? ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದವರ ವಿರುದ್ಧ ಸರ್ಕಾರ ಕ್ರಮ ಕೈಗೊಂಡಿಲ್ಲ. ಪಥ ಸಂಚಲನದಲ್ಲಿ ಭಾಗವಹಿಸಿದ್ದಕ್ಕೆ ಕ್ರಮಾನ ಅಂತ ಪ್ರವೀಣ್ ಕುಟುಂಬಸ್ಥರು ಅಸಮಾಧಾನ ಹೊರಹಾಕಿದ್ದಾರೆ. ಎಲ್ಲರೂ ಹೆಂಗೆ ಭಾಗಿಯಾಗ್ಯಾರ, ಸರ್ಕಾರ ನೌಕರದಾರ ಹಂಗೆ ಭಾಗಿಯಾಗ್ಯಾನ. ಇದರಿಂದ ನಮ್ಮ ಮನ್ಯಾಗ ಎಲ್ಲರಿಗೆ ಭಾಳ ಇದು ಅನಿಸ್ಯದ. ಅದರಿಂದ ಬೇಗ ನ್ಯಾಯ ಕೊಡಿಸ್ಬೇಕು. ಮಾನಸಿಕವಾಗಿ ನೊಂದೇನ್ರಿ, ನಾ ಏನು ಮಾಡ್ಲಾರೆ ನನಗೆ ಹಿಂಗೆ ಇದು ಆಯ್ತಲ್ಲ ಅಂಥೇಳಿ ಅವರಿಗೂ ದುಃಖ ಆಗ್ಯದ್ರಿ. ಅದ್ರ ಕಾಲಾಗ ನಮ್ಮ ಮಗನಿಗೆ ನಾವು ಭಾಳ ಇದು ಅನಿಸ್ತದ್ರಿ. ನಮ್ಮ ಮಗನಿಗೆ ಬೇಗ ನ್ಯಾಯ ಸಿಗಬೇಕು ನೋಡ್ರಿ. ಆದಷ್ಟು ಬೇಗ ಅವನಿಗೆ ಇದು ಅನುಮತಿ ಕೊಡಿಸಿದ್ದು ಇನ್ನು ತಕ್ಕೋಬೇಕು. ಅವ್ರು RSS ಅನ್ನೋದು ಒಂದು ಸಂಘ ಇರೋದ್ರಿಂದ ಅದ್ರೊಳಗೆ ಭಾಗಿಯಾಗ್ಯಾರ್ರಿ. ಅದೇ ಒಂದು ದೊಡ್ಡ ತಪ್ಪಾಗಿ ಅವರಿಗೆ ಅಮಾನತು ಮಾಡ್ಯಾರ. ಅದು ನಮಗೆ ಭಾಳ ದುಃಖಕರ ಸಂಗತಿ ಆಗೈತಿ. ಅವ್ರಿಗೆ ಕೂಡಲೇ ನ್ಯಾಯ ದೊರಕಿಸ್ಬೇಕಂತ. ಈಗ ಯಾಕೆ ತೊಗೊಂಡಾರದು ನಮಗೂ ಗೊತ್ತಿಲ್ಲ ರೀ. ಮುಂಚೆನೂ ಒಂದು ಸಲ RSS ಒಳಗೆ ಭಾಗಿಯಾಗಿದ್ರು. ಅವರು ಎಲ್ಲರೂ ಸರ್ಕಾರ ನೌಕರಿದಾರರು ಎಲ್ಲರೂ ಭಾಗಿಯಾಗಿದ್ದರು. ಅದು ಭಾಗಿಯಾಗಕ್ಕೆ ಹಕ್ಕದ ಅನ್ನೋ ಉದ್ದೇಶದಿಂದ ಅವ್ರು ಭಾಗಿಯಾಗ್ಯಾರ. ಮತ್ತೊಂದು ಏನು ಉದ್ದೇಶ ಇಲ್ಲ. ನಾವಂತರೂ ಇದು ಭಾಗಿಯಾಗಿದ್ದೇ ಒಂದು ದೊಡ್ಡ ತಪ್ಪು ಅನ್ನೋ ಹಂಗೆ ಇದು ಮಾಡಿ ಅವರಿಗೆ ಇದು ಅಮಾನತು ಮಾಡ್ಯಾರ್ರಿ. ಪಿಡಿಒ ಪ್ರವೀಣ್ ಅಮಾನತನ್ನ ತೀವ್ರವಾಗಿ ಖಂಡಿಸಿರುವ ಶಾಸಕ ಮಾನಪ್ಪ ವಜ್ಜಲ್ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕಿಡಿಕಾರಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಿದ್ದಾರೆ. ಯಾವುದೇ ನೋಟಿಸ್ ಕೊಡದೆ ಅಮಾನತು ಮಾಡಲಾಗಿದೆ. ಕೂಡಲೇ ಅಮಾನತು ಆದೇಶವನ್ನ ಹಿಂಪಡೆಯಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಏಕಾಏಕಿ ಇವತ್ತು ಉದ್ದೇಶಪೂರ್ವಕವಾಗಿ ಮಾಡಿದಾರೆ ಅಂತಕ್ಕಂಥದ್ದು ಇಡೀ ಸಾರ್ವಜನಿಕರಿಗೆ ಗೊತ್ತಾಗಿದೆ. ಒಬ್ಬ BJP ಶಾಸಕನ PN ಮಾಡಲೇಬೇಕು ಅನ್ನೋ ಉದ್ದೇಶದಿಂದನೇ ಮಾಡಿದಾರೆ ವಿನ RSS ಅಂತೇಳಿ ಬರೀ ನೆಪದ ಅಷ್ಟೇ. ಒಬ್ಬ BJP ಶಾಸಕನಿಂದ ಇರತಕ್ಕಂಥದ್ದು ಇದನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶಪೂರ್ವಕ ಇವತ್ತು ಪ್ರಿಯಾಂಕ ಖರ್ಗೆ ಅವರು ಈ ತೀರ್ಮಾನ, ಸಚಿವರು ಈ ತೀರ್ಮಾನವನ್ನು ತಗೊಂಡಿದ್ದಾರೆ. ಎಚ್ಚರಿಕೆ ನೋಟಿಸ್ ಕೊಡಬೇಕು, ಅವಕಾಶ ಇತ್ತು ಸರ್ಕಾರಕ್ಕೆ. ಏನಾದರೂ ಒಂದು ಕ್ರಮ ತಗೋಬೇಕಾಗಿದ್ದರೆ ಎಚ್ಚರಿಕೆ ನೋಟಿಸ್ ಕೊಡ್ತಾರೆ. ಫಸ್ಟ್ ಮೊದಲೇ ನೋಟಿಸ್ ಕೊಟ್ಟು ಒಂದು ಆದೇಶ ಹೊರಡಿಸಬೇಕಾಗಿತ್ತು. ಆದರೆ RSS ಅಂತೇಳಿಗೇಸಿ ನೀವು ಸ್ಪೆಷಲಾಗಿ ಅದನ್ನು ಟಾರ್ಗೆಟ್ ಮಾಡಿಕೊಂಡಾಗ ನೀವು ಒಂದು ಆದೇಶ ಮಾಡಬೇಕಾಗಿತ್ತು ಸರ್ಕಾರದಿಂದ. ಮತ್ತು ಅಧಿಕಾರಿಗಳಿಗೂ ಭಾಳಷ್ಟು ನೋವನ್ನು ತಂದಿರತಕ್ಕಂಥದ್ದು. ಯಾವುದೇ ಒಂದು ಎಚ್ಚರಿಕೆ ನೋಟಿಸ್ ಕೊಡಲಾರ್ದೇ, ಮುನ್ನೆಚ್ಚರಿಕೆ ಕೊಡಲಾರ್ದೇ ಒಮ್ಮೆಲೆ ಆದೇಶ ಹೊರಡಿಸಿರ್ತಕ್ಕಂಥದ್ದು ಒಬ್ಬ BJP ಶಾಸಕನ ಅಂತಕ್ಕಂಥ ಉದ್ದೇಶದಿಂದನೇ ಹೊರಡಿಸಿರ್ತಕ್ಕಂಥದ್ದು ಅಂತಕ್ಕಂಥ ನಮ್ಮ ಭಾವನೆ ಇದೆ. ಒಟ್ಟಾರೆ RSS ಪಥ ಸಂಚಲನದಲ್ಲಿ ಭಾಗವಹಿಸಿದ್ದ ಪಿಡಿಒ ಅಮಾನತು ಮಾಡಿರೋದು ಬಿಜೆಪಿ ವಲಯದಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಪಿಡಿಒ ಪ್ರವೀಣ್ ಕುಟುಂಬ ಆತಂಕಕ್ಕೊಳಗಾಗಿದ್ದು ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ. ವಿಜಯ್, ಪಬ್ಲಿಕ್ ಟಿವಿ, ರಾಯಚೂರು.